ರಾಜ್ಯ ಸರ್ಕಾರದಿಂದ ಬಡ ವರ್ಗದ ಜನರಿಗೆ ಒಂದು ಗುಡ್ ನ್ಯೂಸ್ ಅನ್ನು ನೀಡಲಾಗಿದೆ. 1 ಲಕ್ಷಕ್ಕೊಂದು ಮನೆಯನ್ನ ನೀಡೋಕೆ ನಿರ್ಧಾರವನ್ನ ಮಾಡಲಾಗಿದೆ. ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿರುವಂತದ್ದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಯನ್ನ ನೀಡೋದಕ್ಕೆ ನಿರ್ಣಯಿಸಲಾಗಿದೆ. ಈ ಯೋಜನೆಯಲ್ಲಿ 2015-23 ಕೂಡ ಮನೆ ಸ್ಯಾಂಕ್ಷನ್ ಆಗಿಲ್ಲ. ಹೊಸ ಸರ್ಕಾರ ಬಂದ ಬಳಿಕ ಸಿಎಂ ಬಳಿ ಚರ್ಚೆಯನ್ನ ಮಾಡಿದೆ. ಈಗ ಮನೆ ಪಡೆಯುವವರು 1 ಲಕ್ಷ ಕಟ್ಟಿದ್ರೆ ಸಾಕು. ಸರ್ಕಾರ ಈಗ 500 ಕೋಟಿ ಹಣ ಬಿಡುಗಡೆಗೆ ಒಪ್ಪಿದೆ. ನಿನ್ನೆ ಸಂಪುಟ ಸಭೆಯ ಬಳಿಕ ಸಚಿವ ಜಮೀರ್ ಅಹಮದ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಒಂದೊಳ್ಳೆ ಮಹತ್ವದ ಯೋಜನೆಯನ್ನ ಮತ್ತೆ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾದಂಥ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದು ಸಕ್ಸಸ್ ಕೂಡ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದಿಂದ ಬಡ ಜನರಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನ ನೀಡ್ತಾ ಇರುವಂಥದ್ದು. 1 ಲಕ್ಷಕ್ಕೆ ಒಂದು ಮನೆಯನ್ನ ನೀಡೋಕೆ ನಿರ್ಧಾರವನ್ನ ಮಾಡಲಾಗಿದೆ. ನಿನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಮನೆಯನ್ನ ನೀಡೋಕೆ ನಿರ್ಣಯಿಸಲಾಗಿದೆ. ಈ ಯೋಜನೆಯಲ್ಲಿ 2015-23 ಯಾವುದು ಮನೆ ಸ್ಯಾಂಕ್ಷನ್ ಆಗಿಲ್ಲ. ಈ ಯೋಜನೆ ಇತ್ತಲ್ಲ, ಇದರಲ್ಲಿ ಈ ಹಿಂದೆ ಎಲ್ಲ ಮನೆ ಸ್ಯಾಂಕ್ಷನ್ ಆಗ್ತಾ ಇತ್ತು. ಬಟ್ ನಾವು 2015-23 ನೋಡೋದಾದ್ರೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಮನೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಈಗ ಹೊಸ ಸರ್ಕಾರ ಬಂದಿದೆ ಅಲ್ವಾ, ಅದಕ್ಕೆ ಸಿಎಂ ಜೊತೆಗೆ ಚರ್ಚೆಯನ್ನು ಮಾಡಲಾಗಿದೆ. ಈಗ ಮನೆ ಪಡೆಯುವವರು 1 ಲಕ್ಷ ಕಟ್ಟಿದ್ರೆ ಸಾಕು, ಅವರಿಗೆ ಮನೆ ಸಿಗುತ್ತೆ. ಸರ್ಕಾರ ಈಗ 500 ಕೋಟಿ ಹಣ ಬಿಡುಗಡೆಗೆ ಒಪ್ಪಿಕೊಂಡಿದೆ ಅಂತ ಸಂಪುಟ ಸಭೆಯ ಬಳಿಕ ಸಚಿವ ಜಮೀರ್ ಅಹಮದ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಸ್ಲಮ್ ಬೋರ್ಡಲ್ಲಿ 2015 ಹಿಡ್ಕೊಂಡು 2023 1,80,253 ಮನೆ, ಒಂದು ಮನೆಯನ್ನು ಕೊಡೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಕಾರಣ ಅಂತಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದಿಂದ 1,20,000 ಜನರಲ್ಗೆ, SC ST ಇದ್ದರೆ 7 ಲಕ್ಷ ಕೊಡ್ತಾರೆ. ಅದು ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಈಗ ಬೆನಿಫಿಷರಿ ಆ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಕಾರಣಕ್ಕೆ ಒಂದು ಮನೆಯೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು ಸ್ಲಮ್ ಬೋರ್ಡ್ಗೆ 6,619 ಕೋಟಿ ಬರಬೇಕಾಗಿತ್ತು. 2015 ಹಿಡ್ಕೊಂಡು 2015 ಹಿಡ್ಕೊಂಡು 2023 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಆಗಿರೋದು ಕಾಂಗ್ರೆಸ್ ಸರ್ಕಾರ ಇರುವಾಗ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ ಅದು ಸ್ಯಾಂಕ್ಷನ್ ಆಗಿರೋದು. ಈ ಹೊಸ ಸರ್ಕಾರ ಬಂದಾದಮೇಲೆ ನಾನು 10 ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದು 5-6 ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತಂದು ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಬಡವರಿದ್ದಾರೆ ಅವರು, ಅವ್ರ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ಸರ್ಕಾರ ವತಿಯಿಂದ ನಾವು ಕೊಡಬೇಕಾಗ್ತದೆ ಅಂತ ಒಂದು 5-6 ಮೀಟಿಂಗ್ಗಳು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇಷ್ಟು ಕಷ್ಟದಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡು ಮನೆ ಬೆನಿಫಿಷರಿ 1 ಲಕ್ಷ ಕೊಡಲಿ, ಮಿಕ್ಕಿ ಸರ್ಕಾರದಿಂದಾನೆ ಕೊಟ್ಟು ಮಾಡುವ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾಬಿನೆಟ್ 500 ರೂಪಾಯಿಯನ್ನ ಬಿಡಬೇಕಂತ 500 ಕೋಟಿಯನ್ನ ಇವತ್ತು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಹಂತ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದೊಂದು ಮಹತ್ವದ ಯೋಜನೆ. 2015-23 ಯಾವುದೇ ರೀತಿಯಾದಂಥ ಮನೆ ಸ್ಯಾಂಕ್ಷನ್ ಆಗಿರಲಿಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ. ಈಗ ಸರ್ಕಾರ ಆ ಯೋಜನೆಯನ್ನು ಮತ್ತೆ ಈಗ ಸ್ಯಾಂಕ್ಷನ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ, ಎಷ್ಟೆಲ್ಲ ಲಾಭಗಳ ಆಗುತ್ತೆ ಇದರಿಂದ? ನಿಜ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಡಿಯಲ್ಲಿ ಕಳೆದ 2015 ಆರಂಭಗೊಂಡಂತೆ ಇಲ್ಲಿವರೆಗೂ ಕೂಡ ನಿರ್ಮಾಣವಾಗಿದ್ದ ಯಾವುದೇ ಮನೆಗಳನ್ನ ನಿರ್ಗತಿಕರಿಗೆ ಹಂಚುವ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಫಲಪ್ರದವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನ ಇಟ್ಟು ಫಲಾನುಭವಿಗಳಿಗೆ ಭರಿಸಬೇಕಾಗಿದ್ದ ಹಣವನ್ನ ತಾನೇ ಭರಿಸುವ ಮುಖಾಂತರ ಅವರಿಗೆ ಶೀಘ್ರವಾಗಿ ಮನೆ ಸಿಗುವಂತಹ ವ್ಯವಸ್ಥೆಯನ್ನ ಮಾಡಿಕೊಡೋದಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಇದ್ದಂತ ಅಂದ್ರೆ ಒಂದು ಮನೆಗೆ 4 ಲಕ್ಷ ರೂಪಾಯಿಗಳ ಪಾವತಿಯನ್ನ ಮಾಡಬೇಕಾಗಿತ್ತು ಫಲಾನುಭವಿಗಳು. ಈಗ ಅದರಲ್ಲಿ ಕೇವಲ 1 ಲಕ್ಷವನ್ನ ಮಾಡಿಕೊಟ್ರೆ ಉಳಿದ ಹಣವನ್ನ ಸರ್ಕಾರವೇ ಭರಿಸಲಿದೆ. ಸೊ ಇದನ್ನ ನೋಡಿದ್ರೆ 1 ಲಕ್ಷಕ್ಕೆ ಒಂದು ಮನೆ ಅನ್ನುವಂತಹ ವಾಗ್ದಾನವನ್ನ ಕೊಟ್ಟು ಅರ್ಜಿದಾರರು ಯಾರ್ಯಾರು ಇಲ್ಲಿವರೆಗೆ ಪ್ರಧಾನಮಂತ್ರಿಗಳ ಗೃಹ ನಿರ್ಮಾಣ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರು ಅವರೆಲ್ಲರಿಗೂ ಮನೆ ವಿತರಣೆ ಮಾಡುವುದಕ್ಕೆ ಬದ್ಧತೆಯನ್ನು ಮಾಡುವಂತಹದನ್ನ ಸರ್ಕಾರ ತೋರಿಸಿದೆ. ಹಂತವಾಗಿ
ಈ ಯೋಜನೆಯಲ್ಲಿ ಸಿದ್ಧವಾಗಿರುವಂತಹ ಮನೆಗಳನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡುವುದಕ್ಕೂ ಕೂಡ ವಸತಿ ಇಲಾಖೆ ನಿರ್ಧಾರವನ್ನು ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ ಈ ಯೋಜನೆಗೆ ಅಗತ್ಯವಿದ್ದಂತ ಅಂದ್ರೆ ಈಗ ಫಲಾನುಭವಿಗಳ ಪಾಲಿನ ಹಣವನ್ನು ತಾನೇ ಭರಿಸುವುದಕ್ಕೆ ಮುಂದಾಗಿದ್ದರಿಂದಾಗಿ 500 ಕೋಟಿ ಹಣವನ್ನ ಮೊದಲ ಹಂತದ ಕಂತಾಗಿ ಬಿಡುಗಡೆಯನ್ನ ಮಾಡಿಕೊಟ್ಟಿದೆ. ಈಗಾಗಲೇ ಸಿದ್ಧಗೊಂಡಿರುವಂತಹ 48,000 ಮನೆಗಳು ಮೊದಲ ಹಂತದಲ್ಲಿ ಮುಂದಿನ ವರ್ಷದ ಮಧ್ಯಭಾಗದಲ್ಲಿ ಫಲಾನುಭವಿಗಳಿಗೆ ಹಂಚಿಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನೇನು ಕಾಮಗಾರಿ ಅಂತಿಮ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಣದ ಕೊರತೆ ಮತ್ತು ಫಲಾನುಭವಿಗಳಿಂದ ಹಣ ಭರ್ತಿಯಾಗದ ಹಿನ್ನೆಲೆಯಲ್ಲಿ ಕಾಮಗಾರಿಯ ವೇಗ ಕುಂಠಿತಗೊಂಡು ಮನೆಗಳ ನಿರ್ಮಾಣ ಕೂಡ ಸ್ಥಗಿತವಾಗಿತ್ತು. ಆದ್ರೆ ಈಗ ಆ ಎಲ್ಲ ಅಡೆತಡೆಗಳನ್ನ ದಾಟಿ ಮುಂದುವರೆದಿರುವಂತಹ ರಾಜ್ಯ ಸರ್ಕಾರ ತಾನೇ ಸ್ವಯಂ ನಿರ್ಧಾರವನ್ನು ಮಾಡಿ 6ನೇ ಗ್ಯಾರಂಟಿಯ ರೂಪದಲ್ಲಿ ಈ ಮನೆಗಳ ವಿತರಣೆ ಯೋಜನೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಆ ಹಿನ್ನೆಲೆಯಲ್ಲಿ 1 ಲಕ್ಷ ಮನೆ ಕೊಟ್ಟಿರುವಂತಹ ಅರ್ಜಿಯಲ್ಲಿ ಸೀನಿಯಾರಿಟಿಯನ್ನು ಪಡೆದಿರುವಂತಹ ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಮನೆ ಹಂಚಿಕೆ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಈ ಹಂತದ ಅಂತಿಮ ಕಾಮಗಾರಿಗಳು ಮತ್ತು ವಿಲೇವಾರಿ ಪ್ರಕ್ರಿಯೆಗಳು ನಡೆಯುತ್ತಿರುವುದರಿಂದಾಗಿ ಮುಂದಿನ ವರ್ಷದ ಮಧ್ಯ ವೇಳೆಗೆ ಮನೆ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಯನ್ನ ವಸತಿ ಸಚಿವ ಜಮೀರ್ ಅಹಮದ್ ಅವರು ನಿನ್ನೆ ಮಾಧ್ಯಮಗಳಿಗೆ ನೀಡಿದ್ದಾರೆ. ನೀತಿ. ಓಕೆ, ಧನ್ಯವಾದ ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.